ಭೈರವೇಶ್ವರ ದೇಗುಲದಲ್ಲಿ ಫೋಟೋಗ್ರಾಫರ್ಗೆ ಹಲ್ಲೆ ಮಾಡಿದಂತ ಪ್ರಕರಣ. ಹಲ್ಲೆ ಆರೋಪದಡಿ ಸ್ಥಳೀಯ ಪ್ರಶಾಂತ್ ಬಂಧನ ಆಗಿದೆ. ಪತ್ನಿ ಮೇಘ ಕಣ್ಣೀರು ಹಾಕಿದ್ದಾರೆ. ಗಂಡನನ್ನ ಬಿಡುಗಡೆ ಮಾಡಿಸುವಂತೆ ಹಾಸನ ಡಿಸಿ ಎದುರು ಕಣ್ಣೀರು ಹಾಕಿದ್ದಾರೆ ಪತ್ನಿ ಮೇಘ. ಭೈರವೇಶ್ವರ ದೇಗುಲಕ್ಕೆ ಭೇಟಿ ನೀಡಿದ್ದ ಹಾಸನ ಡಿಸಿ ಎದುರು ಕಣ್ಣೀರು ಹಾಕಿದ್ದಾರೆ. ಅವರೇ ಮೊದಲು ಜಗಳ ಮಾಡಿ ಗಲಾಟೆ ಮಾಡಿದ್ರು ಅಂತ ಪ್ರಶಾಂತ್ ಪತ್ನಿ ಹೇಳ್ತಾ ಇರೋದು. ಗಲಾಟೆಗೆ ಕಾರಣ ಏನು ಅಂತ ವಿವರಿಸಿದ್ದಾರೆ ಪ್ರಶಾಂತ್ ಪತ್ನಿ ಮೇಘ. ಗರ್ಭಗುಡಿಯ ಹಿಂಭಾಗ ಗೋಡೆಗೆ ಕಾಲಿಟ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ರು. ಫೋಟೋಶೂಟ್ ಮಾಡಿಸ್ತಿದ್ದೀರಲ್ಲ ಅಂತ ಮೊದಲು ಅರ್ಚಕರು ಪ್ರಶ್ನಿಸಿದ್ರು. ಅವರಿಗೂ ಬೈದುಕೊಂಡು ಫೋಟೋಗ್ರಾಫರ್ ಫೋಟೋಶೂಟ್ ಮಾಡ್ತಾ ಇದ್ರು. ಆಗ ನನ್ನ ಪತಿ ಹೀಗ್ಯಾಕೆ ಫೋಟೋಶೂಟ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ನಿಮ್ಮಪ್ಪಂದ ದೇವಸ್ಥಾನ ಅಂತ ಫೋಟೋಗ್ರಾಫರ್ ಬೈದ್ರು. ಮೊದಲು ಗಲಾಟೆ ಮಾಡಿದ ನಂತರವೇ ನಮ್ಮವರು ಹೊಡೆದಿದ್ದು ಅಂತ ಅರೆಸ್ಟ್ ಆದಂತಹ ಪ್ರಶಾಂತ್ ಪತ್ನಿ ಮೇಘ ಹೇಳಿಕೆ ಕೊಟ್ಟಿದ್ದಾರೆ. ಘಟನೆಗಳು ಭವಿಷ್ಯದಲ್ಲಿ ಮರುಕಳಿಸದಂತೆ ಸೂಕ್ತ ಮಾರ್ಗಸೂಚಿ ಆಗುವ ಕ್ರಮ ಕೈಗೊಳ್ಳುವುದು. ವೃತ್ತಿಪರ ಛಾಯಾಗ್ರಾಹಕರಿಗೆ ಸುರಕ್ಷಿತ. ತಂಗಿಗೆ ಮದುವೆ ಆಗಿತ್ತು. ಹಿಂದಿನ ದಿನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಎಲ್ಲರೂ. ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ಮಾಡಿಸ್ಕೊಂಡು ಹೋಗಬೇಕಾದ್ರೆ ಗರ್ಭಗುಡಿ ಗೋಡೆಗೆ ಕಾಲಿಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ರು. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ಬಂದಿದ್ರು. ಶೂಟ್ ಮಾಡ್ಕೊತಾ ಇದ್ರು. ಯಾರು ಗರ್ಭಗುಡಿಗೆ ಯಾರು ಕಾಲಿಟ್ಕೊಂಡು? ಅವರು ಹುಡುಗಂದು ಕಾಲಿಡಿಸಿ ಫೋಟೋ ಶೂಟ್ ಮಾಡಿಸ್ತಾ ಇದ್ರು. ಅವಾಗ ಭಟ್ರು ಹೇಳಿದ್ರು, ಗೊತ್ತಾಗಲ್ವ ನಿಮಗಷ್ಟು ಗರ್ಭಗುಡಿ ಗೋಡೆ ಕಾಲು ಇಟ್ಕೊಂಡಿದ್ದೀರಲ್ಲ, ಕೆಳಗೆ ಇಟ್ಕೊಂಡು ತಕೊಳ್ಳಿ, ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಭಟ್ರು ಬೈದ್ರು. ಪ್ರದಕ್ಷಿಣೆ ಹಾಕ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರು ಕೇಳಿದ್ರು, ಅಲ್ಲ ಅಣ್ಣ ಈಗಷ್ಟೇ ಭಟ್ರು ಹೇಳೋದ್ರು, ಒಂದು ಸೆನ್ಸ್ ಇಲ್ವಾ ನಿಮಗೆ, ಒಂದು ಸೆನ್ಸ್ ಇಟ್ಕೊಂಡು ಶೂಟ್ ಮಾಡಿ ಕೆಳಗಡೆ ಪೋಳಿ ಇತ್ತಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋ ತಕೊಳ್ಳಿ ಅಂತ ಹೇಳಿದ್ದಷ್ಟೇ ಸರ್. ಅಷ್ಟಕ್ಕೆ ನಿಂದ ದೇವಸ್ಥಾನ ನಿಮ್ಮ ಅಪ್ಪಂದ ಜಾಗ ಅಂತೇಳಿ ಜಗಳಕ್ಕೆ ಬಂದೆ ಸರ್. ನಾನು ಇನ್ನೂ 1 ಗಂಟೆ ಇಲ್ಲೇ ಇರ್ತೀನಿ, ಏನು ಕಿತ್ಕೊಳ್ತೀಯ ಕಿತ್ಕೋದು, ಯಾರನ್ನ ಕರ್ಕೊಬರ್ತೀಯ ಕರ್ಕೊಬಾ ಅಂತೆಲ್ಲ ಹೇಳಿ ಗಲಾಟೆ ಶುರು ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.